ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ. ಸೊ ಇದರಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಕೊಡೋದ್ರಿಂದ ಒಂದ್ 2-3 ಪ್ರಾಬ್ಲಮ್ಸ್ ಎಕ್ಸ್ಟ್ರಾ ನೀವು ಸಾಲ್ವ್ ಮಾಡಿ ಕಲ್ತ್ಕೊಂಡ್ರೆ ಒಳ್ಳೇದು. ಸರಿನಾ? ಒಂದೇ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕ್ವಶನ್ ಏನ್ ಕೇಳ್ತಾ ಇರೋದು, ದಿ ನಂಬರ್ ಆಫ್ ಟೆಲಿಫೋನ್ ಲೈನ್ಸ್ ಬಿಸಿ ಅಟ್ ಆನ್ ಇನ್ಸ್ಟೆಂಟ್ ಆಫ್ ಟೈಮ್ ಇನ್ ಎ ಈಸ್ ಎ ಬೈನಾಮಿಯಲ್ ವೇರಿಯೇಟ್ ವಿತ್ ದ ಪ್ರೊಬ್ಯಾಬಿಲಿಟಿ 0.1 ಅಂತ ಅಂದ್ರೆ ಅವ್ರೇನ್ ಹೇಳ್ತಾ ಇದ್ದಾರೆ, ಅಟ್ ಎ ಇನ್ಸ್ಟೆಂಟ್ ಆಫ್ ಟೈಮ್ ಬಿಸಿ ಇರುವಂತಹ ಟೆಲಿಫೋನ್ ಲೈನಿನ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? 0.1. ಸರಿನಾ? ಟೆಲಿಫೋನ್ ಲೈನ್ಸ್ ಎಷ್ಟೊಂದು ಇರ್ತವೆ. ಸೊ ಆ ಟೆಲಿಫೋನ್ ಲೈನ್ಗಳಲ್ಲಿ ಬಿಸಿ ಇರೋ ಅಂತ ಅಂದ್ರೆ ಮಾತುಕತೆ ಆಗ್ತಾ ಇರುವಂತಹ ಲೈನ್ಗಳು ಎಷ್ಟಿದೆ? ಪ್ರೊಬ್ಯಾಬಿಲಿಟಿ 0.1 ಪ್ರೊಬ್ಯಾಬಿಲಿಟಿ ಕೊಟ್ಟಿರೋದು. ದಟ್ ಎ ಲೈನ್ ಈಸ್ ಬಿಸಿ. ಸರಿನಾ? ಇಫ್ 10 ಲೈನ್ಸ್ ಆರ್ ಚೂಸನ್ ರ್ಯಾಂಡಮ್ ಅಂತ ಅಂದ್ರೆ 10 ಲೈನ್ಗಳನ್ನ ಅವ್ರು ತಗೊಂಡ್ರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ನೋ ಲೈನ್ ಈಸ್ ಬಿಸಿ? ನೆಕ್ಸ್ಟ್ ಆಲ್ ಲೈನ್ಸ್ ಆರ್ ಬಿಸಿ, ಅಟ್ ಲೀಸ್ಟ್ 1 ಲೈನ್ ಈಸ್ ಬಿಸಿ, ಅಟ್ ಮೋಸ್ಟ್ 2 ಲೈನ್ಸ್ ಆರ್ ಬಿಸಿ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗೋದಕ್ಕಿಂತ ಮುಂಚೆ ಗಿವನ್ ಏನಿದೆ ಅಂತ ಬರ್ಕೋಬೇಕು, ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫಸ್ಟ್ ಗಿವನ್ ಏನ್ ಕೊಟ್ಟಿರೋದವರು, ನಮ್ಮ ಹತ್ರ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? ಪ್ರೊಬ್ಯಾಬಿಲಿಟಿ ಆಫ್ ಲೈನ್ ಬೀಯಿಂಗ್ ಬಿಸಿ ದಟ್ ಈಸ್ 0.1. ಸೊ ಏನಂತ ಬರೀರಿ? ಪ್ರೊಬ್ಯಾಬಿಲಿಟಿ ಆಫ್ ಬಿಸಿ ಲೈನ್ ಅಂತ ಬರೀರಿ. ಬಿಸಿ ಲೈನ್ ಇಂದು ಪ್ರೊಬ್ಯಾಬಿಲಿಟಿ ಎಷ್ಟಿದೆ? 0.1. ನೆಕ್ಸ್ಟ್ ನಾವು ಇವಾಗ ಏನ್ ಮಾಡ್ತಾ ಇದೀವಿ, 10 ಲೈನ್ಗಳನ್ನ ರ್ಯಾಂಡಮ್ ಆಗಿ ತಗೊಂತಾ ಇದೀವಿ ಚೆಕ್ ಮಾಡೋದಕ್ಕೆ. ಸೊ 10 ಅಂತ ತಗೋಬೇಕು, ಎನ್. ನೆಕ್ಸ್ಟ್ ಕ್ಯೂ ಏನಾಗಿರುತ್ತೆ? ಕ್ಯೂ ಅಂತ ಅಂದ್ರೆ ಸಿಂಪಲ್, ನಾವು ಪ್ರೊಬ್ಯಾಬಿಲಿಟಿನ 0 ಇಂದ 1 ಒಳಗಡೆ ಮಾತ್ರ ಇರುತ್ತೆ ಪ್ರೊಬ್ಯಾಬಿಲಿಟಿ. ಆಮೇಲೆ ನಾವು ಸಮೇಷನ್ ಮಾಡಿದಾಗ ಅಂದ್ರೆ ಎಲ್ಲಾ ಪಾಸಿಬಲ್ ಈವೆಂಟ್ಗಳನ್ನ ನಾವೇನಾದ್ರೂ ಆಡ್ ಮಾಡ್ತಾ ಹೋದ್ರೆ, ಪ್ರೊಬ್ಯಾಬಿಲಿಟಿಗಳನ್ನ ಆಡ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಈವೆಂಟ್ ಇಂದು, ಅವಾಗ ವ್ಯಾಲ್ಯೂ ಏನಾಗಿರುತ್ತೆ? 1ಗೆ ಈಕ್ವಲ್ ಆಗಿರುತ್ತೆ. ದ ಸಮೇಷನ್ ಆಫ್ ಆಲ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಈಚ್ ಅಂಡ್ ಎವ್ರಿ ಈವೆಂಟ್ ವಿಲ್ ಬಿ ಈಕ್ವಲ್ ಟು 1. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? 1 ಮೈನಸ್ ಗೊತ್ತಿರುವಂತ ಪ್ರೊಬ್ಯಾಬಿಲಿಟಿನ ಮೈನಸ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ? ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 0.1. ಸೊ ವ್ಯಾಲ್ಯೂ ಏನಾಗುತ್ತೆ? ಕ್ಯೂ ವಿಲ್ ಬಿ ಈಕ್ವಲ್ ಟು 0.9. ಗೊತ್ತಾಯ್ತಾ? ಎಸ್. ಸೊ ಈಗ ನನಗೆ ಕ್ಯೂ ವ್ಯಾಲ್ಯೂ ಗೊತ್ತಿದೆ, ನೆಕ್ಸ್ಟ್ ಎನ್ ವ್ಯಾಲ್ಯೂ ಗೊತ್ತಿದೆ, ನೆಕ್ಸ್ಟ್ ಪಿ ವ್ಯಾಲ್ಯೂ ಗೊತ್ತಿದೆ. ಈಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡೋಣ. ಯೂಸಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಏನು? P of x will be equal to NCX into P power x into Q power n minus x. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಅಂತ? NCX into P power x into Q power n minus x. ಈಗ n ವ್ಯಾಲ್ಯೂ ನನಗೆ ಗೊತ್ತಿದೆ, P ವ್ಯಾಲ್ಯೂ ನನಗೆ ಗೊತ್ತಿದೆ, Q ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ಅವುಗಳನ್ನ ರೀಪ್ಲೇಸ್ ಮಾಡಿ ಅಷ್ಟೇ. P of x will be equal to n ವ್ಯಾಲ್ಯೂ ಏನಪ್ಪಾ ಇರೋದು? ನನಗೆ 10 ಇದೆ. ಸೊ 10cx ಇಂಟು ಪಿ ವ್ಯಾಲ್ಯೂ ಏನಿರೋದು ನನಗೆ? ಪಿ ವ್ಯಾಲ್ಯೂ 0.1. ಸೊ 0.1 ಪವರ್ ಎಕ್ಸ್ ಇಂಟು ಕ್ಯೂ ವ್ಯಾಲ್ಯೂ ಏನಪ್ಪ ಇರೋದು? 0.9. ಸೊ 0.9 ಪವರ್ ಎನ್ ವ್ಯಾಲ್ಯೂ ಎಷ್ಟಿದೆ? 10 ಮೈನಸ್ ಎಕ್ಸ್. ಸೊ ಇದನ್ನ ಬೇಕಾದ್ರೆ ನೀವು ಫ್ರಾಕ್ಷನ್ಸ್ ಕನ್ವರ್ಟ್ ಮಾಡ್ಕೋಬಹುದು. ಯಾವ ರೀತಿ? 1/10 ಅಂತ ಇದನ್ನ ಬರ್ಕೋಬಹುದು, ಇದನ್ನ 9/10 ಅಂತಾನು ಕೂಡ ಬರ್ಕೋಬಹುದು. ಸರಿನಾ? ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಸಾಲ್ವ್ ಮಾಡಿ, ಡೆಸಿಮಲ್ ಅಲ್ಲಾದ್ರೂ ಸಾಲ್ವ್ ಮಾಡಿ. ಫಸ್ಟ್ ಮಾಮೂಲಿ ಡೆಸಿಮಲ್ ಅಲ್ಲಿ ನೋಡ್ರಿ, ಏನಾದ್ರೂ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಬೇಕಾದ್ರೆ ಫ್ರಾಕ್ಷನ್ಸ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಸರಿನಾ? ಎಸ್. ಈಗ ಇದನ್ನ ಇಟ್ಕೊಂಡು ನಾವು ಮುಂದೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ? ಮೊದಲನೇ ಸಬ್ ಪ್ರಾಬ್ಲಮ್, ನೋ ಲೈನ್ ಈಸ್ ಬಿಸಿ. ನೋ ಲೈನ್ ಈಸ್ ಬಿಸಿ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ 0 ನ ಕೇಳ್ತಾ ಇದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ 0 ಏನು ಅಂತ ಕೇಳ್ತಾ ಇದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ 0 ಅಂತ ಅಂದ್ರೆ ನೋಡಿ, ಇಲ್ಲಿ ಒಂದು ಲೈನ್ ಏನಾದ್ರೂ ಬಿಸಿ ಇದ್ರೆ ಪ್ರೊಬ್ಯಾಬಿಲಿಟಿ ಆಫ್ 1 ಅಂತ ತಗೊಂತೀನಿ. 10 ಏನಾದ್ರೂ 10 ಕತ್ ಲೈನ್ ಏನಾದ್ರೂ ಇದ್ರೆ P ಆಫ್ 10 ಅಂತ ತಗೊಂತೀನಿ. ಅವ್ರು ಏನ್ ಕೇಳ್ತಾ ಇರೋದು? P ಆಫ್ 0 ಅಂತ ಅಂದ್ರೆ ಯಾವುದೇ ಲೈನ್ ಕೂಡ ನನಗೆ ಬಿಸಿನೇ ಇಲ್ಲ. ಸೊ ಅದ್ರದ್ದು ಪ್ರೊಬ್ಯಾಬಿಲಿಟಿನೇ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ಇಲ್ಲಿ ಎಕ್ಸ್ ಜಾಗದಲ್ಲಿ 0 ನ ರಿಪ್ಲೇಸ್ ಮಾಡಿ. 10C0 ಇಂಟು 0.1 ಪವರ್ 0 ಇಂಟು 0.9 ಪವರ್ 10 ಮೈನಸ್ 0. ಗೊತ್ತಾಯ್ತಾ? ಎಸ್. ಎಲ್ಲೆಲ್ಲಿ ಎಕ್ಸ್ ಇತ್ತು ಅಲ್ಲೆಲ್ಲ 0 ಹಾಕಿದ್ದೀನಿ. ಈಗ 10C0 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 10 NCR ಬಟನ್, ನೆಕ್ಸ್ಟ್ 0, ಆಮೇಲೆ ಈಕ್ವಲ್ಸ್ ಅನ್ನ ಹೊಡ್ರಿ. ಯಾವ ರೀತಿ? 10 ನೆಕ್ಸ್ಟ್ NCR ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ 0, ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿದ್ರೆ 10C0 ವ್ಯಾಲ್ಯೂ ಸಿಗುತ್ತೆ. ಎಷ್ಟು? 10C0 ವ್ಯಾಲ್ಯೂ 1 ಇಂಟು
ನೋಡಿ ಇಲ್ಲಿ 0.1 ಪವರ್ 0 ಇದೆ. ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ 1ಗೆ ಈಕ್ವಲ್ ಆಗಿಬಿಡುತ್ತೆ. 1000 ಪವರ್ 0 ಏನಾಗಿರುತ್ತೆ 1 ಆಗಿರುತ್ತೆ. 2000 ಪವರ್ 0 ಕೂಡ 1 ಆಗಿರುತ್ತೆ. 20 ಪವರ್ 0 ಕೂಡ 1 ಆಗಿರುತ್ತೆ. ಅದೇ ರೀತಿ 0.1 ಪವರ್ 0 ಕೂಡ 1 ಆಗಿರುತ್ತೆ. ಸರಿನಾ? 1 ಇಂಟು 0.9 ಪವರ್ 10 ಮೈನಸ್ 0 ಅಂತಂದ್ರೆ ಏನಾಗುತ್ತೆ 10 ಮೈನಸ್ 0 ಇಸ್ 10. ಸೊ 0.9 ಪವರ್ 10. ಸೊ 0.9 ಪವರ್ 10. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ 0.3486. ಸೊ ಡೆಸಿಮಲ್ ಆದಮೇಲೆ 4 ಪಾಯಿಂಟ್ ಸಾಕು. ಸೊ 1 ಇಂಟು 0.3486 ಏನಾಗುತ್ತೆ 0.3486 ಹಾಗೆ ಉಳ್ಕೊಳುತ್ತೆ. ಸೊ ಮೊದಲನೇ ಸಬ್ ಕ್ವಶನಿಗೆ ಆನ್ಸರ್ ಸಿಕ್ತು. ನೆಕ್ಸ್ಟ್ ಎರಡನೇ ಸಬ್ ಕ್ವಶನ್ ಏನಪ್ಪ ಕೇಳ್ತಾ ಇರೋದು, ಆಲ್ ದಿ ಲೈನ್ಸ್ ಆರ್ ಬಿಸಿ. ನಾನೀಗ 10 ಲೈನ್ಗಳನ್ನ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ದೀನಲ್ಲ, 10 ಕೂಡ ಬಿಸಿ ಇದಾವೆ. ಸೊ ಇವಾಗ ಏನ್ ಮಾಡಬೇಕು, ಪಿ ಆಫ್ 10 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನಿಲ್ಲ, ಎಕ್ಸ್ ಜಾಗಕ್ಕೆ 10 ಅನ್ನ ಹಾಕಿ. 10C10 ಇಂಟು 0.1 ಪವರ್ 10 ಇಂಟು 0.9 ಪವರ್ 10 ಮೈನಸ್ 10. ಗೊತ್ತಾಯ್ತಾ? ಸೊ ಈಗ 10C10 ಯಾವ ರೀತಿ, ಫಸ್ಟ್ 10 ಅಂತ ಹೊಡಿಬೇಕು, ಆಮೇಲೆ NCR ಬಟನ್, ಆಮೇಲೆ ಮತ್ತೆ 10 ಅಂತ ಹೊಡೆದು ಇಸ್ ಈಕ್ವಲ್ ಟು ನ ಹೊಡಿರಿ. ಎಷ್ಟು ಬಂತು? 1 ಇಂಟು 0.1 ಪವರ್ 10, 0.1 ಪವರ್ 10. ಸೊ ವ್ಯಾಲ್ಯೂ ಎಷ್ಟು ಬಂದಿದೆ ನನಗೆ 1.0 ಇಂಟು 10 ಪವರ್ ಮೈನಸ್ 10 ಬರುತ್ತೆ. ಇಂಟು 0.9 ಪವರ್ 10 ಮೈನಸ್ 10. 10 ಮೈನಸ್ 10 ಅಂದ್ರೆ ಏನು? 0. ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಏನಾಗಿರುತ್ತದು ಈಕ್ವಲ್ ಟು 1. ಸೊ ಇವಾಗ ಏನಾಯ್ತು 1 ಇಂಟು 1.0 ಇಂಟು 10 ಪವರ್ ಮೈನಸ್ 10 ಆಯ್ತು. ಸೊ ಏನಕ್ಕೆ ಈಕ್ವಲ್ ಆಗುತ್ತೆ 1 ಇಂಟು 10 ಪವರ್ ಮೈನಸ್ 10ಗೆ ಈಕ್ವಲ್ ಆಗುತ್ತೆ. ಸರಿನಾ? 1.0 ಅಂದ್ರೆ ಏನೇನು, 1 ಅಂದ್ರೆ ಇನ್ನೇನು ಸೇಮ್. ಸೊ 1 ಇಂಟು 10 ಪವರ್ ಮೈನಸ್ 10. ನೆಕ್ಸ್ಟ್ ಮೂರನೇ ಕ್ವಶನಿಗೆ ಹೋಗೋಣ. ಮೂರನೇ ಕ್ವಶನ್ ಏನ್ ಹೇಳ್ತಾ ಇರೋದು, ಅಟ್ಲೀಸ್ಟ್ 1 ಲೈನ್ ಈಸ್ ಬಿಸಿ. ಹತ್ರಲ್ಲಿ ಒಂದಾದ್ರೂ ಕೂಡ ಬಿಸಿ ಇರ್ಬೇಕು. 2 ಇದ್ರೂ ಓಕೆ, 3 ಬಿಸಿ ಇದ್ರು ಓಕೆ, 4 ಬಿಸಿ ಇದ್ರು ಓಕೆ, 5 ಬಿಸಿ ಇದ್ರು ಓಕೆ, 7ಕ್ಕೆ 7 ಬಿಸಿ ಇದ್ರು ಓಕೆ, 10ಕ್ಕೆ 10 ಬಿಸಿ ಇದ್ರು ಓಕೆ. ಅಟ್ಲೀಸ್ಟ್ ಒಂದಾದ್ರೂ ಬಿಸಿ ಇರಬೇಕು, ಅದ್ರ ಮೇಲೆ ಏನಾದ್ರೂ ಇರಲಿ. ಈಗ ನೋಡಿ ನೀಟಾಗಿ ಬರ್ಕೊಳ್ಳಿ. ಇದನ್ನ ಇವಾಗ ಬರೆಯಕ್ಕೆ ಹೋಗ್ಬಿಡ್ರಿ. ನಾನು ಇವಾಗ ಬರೆಯೋದನ್ನ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಅಪ್ ಟು ಎಲ್ಲಿವರೆಗೂ ಪಿ ಆಫ್ 10 will be equal to 1. ಯಾಕೆ? probability of all the events all the events or all the sample space must be equal to 1. ಸರಿನಾ? ಈಗ ನನಗೆ ಅವ್ರು ಏನ್ ಕೇಳ್ತಾ ಇರೋದು, probability of at least 1 ಅಂತಂದ್ರೆ 1 ಆಗಿರ್ಬೋದು, 2, 3, 4, 5 ಅಪ್ ಟು 10. ಇದು ಅಷ್ಟರದ್ದು ಕೂಡ ನಾನು probabilityನ ಕ್ಯಾಲ್ಕುಲೇಟ್ ಮಾಡಬೇಕು. ಕಷ್ಟ ಆಗುತ್ತೋ ಇಲ್ವೋ? ಆಗುತ್ತೆ. ಯಾಕೆ? 1 ಎಕ್ಸ್ ಜಾಗಕ್ಕೆ 1 ಅನ್ನ ಒಂದ್ಸಲಿ, ನೆಕ್ಸ್ಟ್ 2 ಅನ್ನ ಒಂದ್ಸಲಿ, 3 ಅನ್ನ ಒಂದ್ಸಲಿ, 4, 5, 6, 7, 8, 9, 10 ಅಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ, ಈಗ ಪಿ ಆಫ್ 0 ಇಲ್ಲಿ ಉಳ್ಕೊಂಡಿದೆಯಲ್ಲ, ಇದನ್ನ ಆ ಕಡೆ ಕಳಿಸ್ಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ, ಪ್ಲಸ್ ಪಿ ಆಫ್ 0 ಆ ಕಡೆಗೆ ಹೋಗ್ಬಿಟ್ಟು ಮೈನಸ್ ಪಿ ಆಫ್ 0 ಆಯ್ತು. ಈಗ ಇದೇನು ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕಿತ್ತಲ್ಲ ನಾನು, ಅದು ಇಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಇವಾಗ 1 ಮೈನಸ್ ಪಿ ಆಫ್ 0ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಇದಕ್ಕೆ ಈಕ್ವಲ್ ಅಲ್ವಾ ಅದು. ಸೊ ಸಿಂಪಲ್. ಸೊ ಅವ್ರು ಏನ್ ಕೇಳಿದ್ರು, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತಂದ್ರೆ ಅಟ್ಲೀಸ್ಟ್ 1ಗಿನ್ನ ಜಾಸ್ತಿ ಇರೋದು ಎಷ್ಟಾದ್ರೂ ಕೂಡ ನಡೆಯುತ್ತೆ ಅಂತ. ಸೊ ಅದಕ್ಕೋಸ್ಕರ ಏನಕ್ಕೆ ಈಕ್ವಲ್ ಆಗಿರುತ್ತದು 1 ಮೈನಸ್ ಪಿ ಆಫ್ 0ಗೆ. ಸೊ 1 ಮೈನಸ್ ಪಿ ಆಫ್ 0 ಅಂತಂದ್ರೆ ಎಕ್ಸ್ ಜಾಗಕ್ಕೆ 0ನ ಹಾಕಿ ಅಷ್ಟೇ. ಸೊ ಇಲ್ಲೇ ವ್ಯಾಲ್ಯೂ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 10C0 ಇಂಟು 0.1 ಪವರ್ 0 ಇಂಟು 0.9 ಪವರ್ 10 ಮೈನಸ್ 0. ಸೊ ವ್ಯಾಲ್ಯೂ ಏನಾಗುತ್ತೆ 1 ಮೈನಸ್, ಸೊ ಇದ್ರದ್ದು ಏನು ವ್ಯಾಲ್ಯೂ ಬಂದಿದೆ ಪಿ ಆಫ್ 0ದು 0.3486 ಬಂದಿದೆ. ಸೊ ಕ್ಯಾಲ್ಕುಲೇಟರ್ ಹಾಕಿ 1 ಮೈನಸ್ 0.3486 ವ್ಯಾಲ್ಯೂ ಎಷ್ಟು ಬಂತಪ್ಪ 0.6514 0.6514 ಇಷ್ಟೇ ಸಿಂಪಲ್. ಸರಿನಾ? ಇನ್ನೊಂದು ಕ್ವಶನ್ ಇದೆ. ಅಟ್ ಮೋಸ್ಟ್ 2 ಲೈನ್. ಅಟ್ ಮೋಸ್ಟ್ ಅಂತ ಅಂದ್ರೆ ಮ್ಯಾಕ್ಸಿಮಮ್ 2 ಲೈನ್ ಬಿಸಿ ಇರ್ಬೋದು, ಯಾವುದು ಕೂಡ ಬಿಸಿ ಇಲ್ದಲೇ ಇದ್ರೂ ನಡೆಯುತ್ತೆ. ಅಂತಂದ್ರೆ 0 ಲೈನ್ ಬಿಸಿ ಇರ್ಬೋದು, 1 ಲೈನ್ ಬಿಸಿ ಇರ್ಬೋದು, ಅಟ್ ಮೋಸ್ಟ್ 2 ಲೈನ್. ಸರಿನಾ? 0, 1, 2 ಈ 3ಕ್ಕೆ ನಾನು ಪ್ರಾಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸ್ಕ್ರೀನ್ ಶಾಟ್ ತಕೊಳ್ಳಿ ಇದ್ರದ್ದು. ನಾಲ್ಕನೇ ಕ್ವಶನ್ಗೆ ಆನ್ಸರ್ ಅನ್ನ ಬರೀತೀನಿ. ಸೊ ಇವಾಗ ಅವ್ರು ಏನ್ ಕೇಳ್ತಾ ಇದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅನ್ನ ಕೇಳ್ತಾ ಇದ್ದಾರೆ. ಅಂತ ಅಂದ್ರೆ ಅಟ್ ಮೋಸ್ಟ್ 2, ಮ್ಯಾಕ್ಸಿಮಮ್ 2ಗಿನ್ನ ಜಾಸ್ತಿ ಇರಬಾರ್ದು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಅಂತ ಅಂದ್ರೆ ಯಾವುದೇ ಲೈನು ಬಿಸಿ ಇರಲ್ಲ, 1 ಲೈನ್ ಬಿಸಿ ಇರ್ಬೋದು, ಅಟ್ ಮೋಸ್ಟ್ 2 ಲೈನ್ ಬಿಸಿ ಇರ್ಬೋದು.
ಸೊ ಪಿ ಆಫ್ ಝೀರೋದು ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ, ಮತ್ತೇನು ಹಾಕುವಂತ ಅವಶ್ಯಕತೆ ಇಲ್ಲ ಸರಿನಾ. ಮತ್ತೆ ಇನ್ನೊಂದ್ಸಲಿ ಝೀರೋನ ಎಕ್ಸ್ ಜಾಗು ಕಾಕನ ಅದೆಲ್ಲ ಬೇಡ. ಪಿ ಆಫ್ ಝೀರೋ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಬರೀರಿ ಇಲ್ಲಿಗೆ ಏನಿದೆ 0.3486 ಪ್ಲಸ್ ಪಿ ಆಫ್ 1. ಸೊ 1 ಅನ್ನ ಹಾಕಿ ಎಕ್ಸ್ ಜಾಗಕ್ಕೆ 10C1 ಇಂಟು 0.1 ಪವರ್ 1 ಇಂಟು 0.9 ಪವರ್ 10 ಮೈನಸ್ 1 ಗೊತ್ತಾಯ್ತಾ. ಎಲ್ಲೆಲ್ಲಿ ಎಕ್ಸ್ ಇತ್ತು ಅಲ್ಲೆಲ್ಲ 1 ಹಾಕಿದ್ದೀನಿ. ನೆಕ್ಸ್ಟ್ 2 ಅನ್ನು ಹಾಕಿ 10C2 ಇಂಟು 0.1 ಪವರ್ 2 ಇಂಟು 0.9 ಪವರ್ 10 ಮೈನಸ್ 2. ಸೊ 0.3486 ಹಂಗೆ ಉಳ್ಕೊಳುತ್ತೆ. ಪ್ಲಸ್ 10C1 ವ್ಯಾಲ್ಯೂ ಏನಾಗುತ್ತೆ 10, NCR ಬಟನ್ 1 ಅನ್ನು ಒತ್ತಿ ಈಸ್ ಈಕ್ವಲ್ ಟು ಒತ್ತಿರಿ ಎಷ್ಟು 10. ಸೊ ಇದು 10 ಆಯಿತು ಇಂಟು 0.1 ಪವರ್ 1 ಅಂತ ಅಂದರೆ 0.1 ಆಗಿರುತ್ತೆ ಇಂಟು 0.9 ಪವರ್ 10 ಮೈನಸ್ 1 ಅಂತ ಅಂದರೆ 9 ಆಯಿತು. ಸೊ 0.9 ಪವರ್ 9 ಇಂಟು ಅಷ್ಟನ್ನು ಮಲ್ಟಿಪ್ಲೈ ಮಾಡ್ತೀನಿ ಇಂಟು 0.1 ಇಂಟು 10. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 0.387. ಅಷ್ಟನ್ನು ಮಲ್ಟಿಪ್ಲೈ ಮಾಡಿದೆ 0.3874. ಡೆಸಿಮಲ್ ಆದಮೇಲೆ 4 ವ್ಯಾಲ್ಯೂಗಳು ಸಾಕು. ನೆಕ್ಸ್ಟ್ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 10C2 10, NCR ಬಟನ್ 2 ಅನ್ನು ಒತ್ತಿ ಈಸ್ ಈಕ್ವಲ್ ಟು ನೋಡ್ರಿ ಎಷ್ಟು ಬಂತು 45 ಬಂತು ಇಂಟು 0.1 ಪವರ್ 2 ಇಂಟು 0.9 ಪವರ್ 10 ಮೈನಸ್ 2. 10 ಮೈನಸ್ 2 ಅಂತಂದ್ರೇನು 8 ಅಲ್ವಾ. ಸೊ ಅಷ್ಟನ್ನು ಒಂದೇ ಸಲ ಹಾಕ್ಬಿಡೋಣ 45 ಇಂಟು 0.1 ಪವರ್ 2 ಇಂಟು 0.9 ಪವರ್ 8 10 ಮೈನಸ್ 2 ಅಂತಂದರೆ 8. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.1937. ಸೊ ಅಷ್ಟನ್ನು ಕೂಡ ಆ್ಯಡ್ ಮಾಡಿ ನಿಮಗೆ ಫೈನಲ್ ವ್ಯಾಲ್ಯೂ ಬರುತ್ತೆ 0.3486 ಪ್ಲಸ್ 0.3874 ಪ್ಲಸ್ 0.1937. ಸೊ ವ್ಯಾಲ್ಯೂ ಎಷ್ಟಾಯಿತು ನನಗೆ 0.9297. ಸೊ ದಿಸ್ ಈಸ್ ದ ಫೈನಲ್ ವ್ಯಾಲ್ಯೂ. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಗೊಂತ್ರಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.